ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ದಿವಸದಲ್ಲಿ ತ್ರಯೇಕನಾದಂಥ ದೇವರ ಕುರಿತು ಆಲೋಚನೆ ಮಾಡುತ್ತಾ ಇದ್ದೇವೆ. ತ್ರಯೇಕನಾದಂಥ ದೇವರ ಕುರಿತು ಆಲೋಚನೆ ಮಾಡುವಾಗ ಇದು ಅನೇಕ ವೇಳೆ ನಮಗೆ ನಿಲುಕದ ಸಂಗತಿ. ನಮ್ಮ ಜ್ಞಾನಕ್ಕೂ ನಮ್ಮ ತಿಳುವಳಿಕೆಗೂ ಅಪಾರವಾದಂಥ ನಿಲುಕದ ಸಂಗತಿ. ಕಾರಣ ದೇವರ ವಾಕ್ಯಗಳನ್ನು ಮಾನವನ ನಿಯೋಜಿತವಾದಂಥ ಜ್ಞಾನದಲ್ಲಿಯೂ ತಿಳುವಳಿಕೆಯಲ್ಲಿಯೂ ಬುದ್ಧಿಯಲ್ಲಿಯೂ ಶಕ್ತಿಯಲ್ಲಿಯೂ ಅರ್ಥೈಸಿಕೊಳ್ಳುವುದಕ್ಕೆ ಅಸಾಧ್ಯ. ಮಾನವನ ಜ್ಞಾನ ಸೀಮಿತವಾದದ್ದು. ಮಾನವನ ಜ್ಞಾನ ಅನೇಕ ವೇಳೆ ಬಹಳ ಕುಂಠಿತವಾದದ್ದು. ನಾವು ಅಂದುಕೊಳ್ಳುತ್ತೇವೆ ನಮ್ಮಲ್ಲಿ ಜ್ಞಾನ ಹೆಚ್ಚು, ಜ್ಞಾನಿಗಳು ನಾವು ಎಂಬುದಾಗಿ. ಆದರೆ ದೇವರ ಮುಂದೆ, ದೇವರ ವಾಕ್ಯದ ಮುಂದೆ, ದೇವರ ನಿಲುವಿನ ಮುಂದೆ, ದೇವರ ನಡೆಸುವಿಕೆಗಳ ಮುಂದೆ, ದೇವರ ವಾಕ್ಯದ ಅರ್ಥೈಸುವಿಕೆಗಳ ಮುಂದೆ ನಮ್ಮ ಜ್ಞಾನ ಏನೇನೂ ಅಲ್ಲ ಎನ್ನುವಂಥ ತೃಣಕ್ಕೆ ಸಮಾನ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಮಾತ್ರ ದೇವರ ತ್ರಯೇಕತ್ವದ ಕುರಿತು ನಿಯೋಜಿತವಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಿಮ್ಮ ಮುಂದೆ ನಾನು ಹೇಳಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ. ಆದ್ದರಿಂದ ತ್ರಯೇಕತ್ವದ ದೇವರು ಎಂಬುದಾಗಿ ಹೇಳಿಕೊಳ್ಳುವಾಗ ನಾವು ಅನೇಕ ವೇಳೆ ಅನೇಕ ರೀತಿಗಳಲ್ಲಿ ದೇವರ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ. ತ್ರಯೇಕತ್ವ ಎನ್ನುವಂಥದ್ದು 3 ವ್ಯಕ್ತಿಗಳು, 3 ಭಾಗಗಳು, 3 ಅಧಿಕಾರಿಗಳು, 3 ಅಧಿಕಾರ, ಹೀಗೆ ನಾನಾ ರೀತಿಯಲ್ಲಿ ತ್ರಯೇಕತ್ವದ ಕುರಿತು ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ. ಆದರೆ ತ್ರಯೇಕತ್ವದ ಕುರಿತು ಅರ್ಥಗರ್ಭಿತವಾಗಿ ನಾವೇನಾದರೂ ಅರ್ಥ ಮಾಡಿಕೊಳ್ಳುವುದಾದರೆ, ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂಥ ಒಂದು ನಿಯೋಜನೆ ನಮ್ಮಲ್ಲಿ ಇರುವುದಾದರೆ ನಾವು ಮೊದಲು ದೇವರ ವಾಕ್ಯಕ್ಕೆ ಭಯಪಡಬೇಕಾದದ್ದು ಅವಶ್ಯಕ ಎಂಬುದಾಗಿ ಸತ್ಯವೇದವು ನಮ್ಮನ್ನು ಎಚ್ಚರಿಸ್ತದೆ. ಕಾರಣ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಭಯವೇ ಜ್ಞಾನಕ್ಕೆ ಮೂಲವು. ಪ್ರೀತಿಯುಳ್ಳ ಸಹೋದರರೇ, ಸಹೋದರಿಯರೇ, ದೇವರು ನಮ್ಮನ್ನು ಆರಿಸಿಕೊಂಡದ್ದು ತನ್ನ ಸಂಕಲ್ಪದ ಮೇರೆಗೆ ತನ್ನ ನಿಯೋಜನೆಯನ್ನು ನಮ್ಮಲ್ಲಿ ತುಂಬಿಸಿ ತಾನು ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ಆರಿಸಿ ತೆಗೆದುಕೊಂಡು ಎಂಬುದಾಗಿ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಇಂತಹ ವಾಕ್ಯಗಳಲ್ಲಿ ನೆಲೆಗೊಂಡಂಥ ನಾವುಗಳು ಎಷ್ಟರ ಮಟ್ಟಿಗೆ ತ್ರಯೇಕತ್ವದ ಕುರಿತು ಅರ್ಥ ಮಾಡಿಕೊಂಡಿದ್ದೇವೆ, ಎಷ್ಟರ ಮಟ್ಟಿಗೆ ತ್ರಯೇಕತ್ವದ ದೇವರ ಕುರಿತು ಆಲೋಚನೆ ಮಾಡುವುದಕ್ಕೆ ಶಕ್ತರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ತ್ರಯೇಕತ್ವದ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ ಆ ಅರ್ಥಗರ್ಭಿತವಾದಂಥ ತ್ರಯೇಕತ್ವದ ದೇವರ ಕುರಿತು ನಾವು ಅನಿಸಿಕೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದಕ್ಕೆ ನಮ್ಮನ್ನು ನಾವೇ ಯಾವಾಗಲೂ ಕೂಡ ಪರೀಕ್ಷೆಗೆ ಒಳಪಡಿಸಿಕೊಳ್ಳಬೇಕು. ಕಾರಣ ದೇವರ ವಾಕ್ಯವು, ದೇವರ ವಾಕ್ಯಗಳ ಗೂಢಾರ್ಥವು ನಮಗೆ ಅನೇಕ ವೇಳೆ ಅರ್ಥವಾಗದ ಸಂಗತಿ. ಬಹಳ ಸಾರಿ ಅನೇಕ ವಿಷಯಗಳಲ್ಲಿ ನಾವು ದೇವರ ವಾಕ್ಯಗಳನ್ನು ಓದಿದ್ದೇವೆ, ಕೇಳಿಸಿಕೊಂಡಿದ್ದೇವೆ ಎಂಬುದಾಗಿ ಹೇಳ್ತೇವೆ. ಆದರೆ ಕೇಳಿಸಿಕೊಂಡಂಥ ದೇವರ ವಾಕ್ಯಗಳು ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದಾಗಿ ಅವಲೋಕಿಸಿ ನೋಡುವುದಾದರೆ ನಮ್ಮ ಜೀವಿತಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದಕ್ಕೂ ಅಸಾಧ್ಯವಾಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ದೇವರ ವಾಕ್ಯಗಳನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಿರುವುದಕ್ಕೆ ಸಾಧ್ಯ? ಅರ್ಥ ಮಾಡಿಕೊಂಡಂಥ ಮನುಷ್ಯನು ದೇವರ ವಾಕ್ಯಗಳನ್ನು ತನ್ನ ಜೀವಿತದಲ್ಲಿ ಅನುಷ್ಠಾನಕ್ಕೆ ತರುವುದಕ್ಕೆ ಸಾಧ್ಯ. ಅರ್ಥ ಮಾಡಿಕೊಳ್ಳದೆ ಹೋದಂಥ ಮನುಷ್ಯನು ಅದನ್ನು ಹೇಗೆ ತಾನೇ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ? ಸ್ವಲ್ಪ ಆಲೋಚನೆ ಮಾಡುವುದಾದರೆ ಅರ್ಥವಾಗಿರುವಂಥದ್ದನ್ನು ಅನುಷ್ಠಾನಕ್ಕೆ ತರುವಂಥ ವ್ಯಕ್ತಿಗಳು ನಾವಾಗಬೇಕು. ಅರ್ಥವಾಗದೇ ಇರುವಂಥದ್ದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಹೀಗಾಗಿ ತ್ರಯೇಕತ್ವದ ಕುರಿತು ಆಲೋಚನೆ ಮಾಡುವಾಗ 3 ವ್ಯಕ್ತಿಗಳಲ್ಲ, 3 ಅಧಿಕಾರಿಗಳಲ್ಲ, 3 ಅಧಿಕಾರ ಅಲ್ಲ, ಬದಲಾಗಿ 3 ರೀತಿಯ ವಿಷಯಗಳನ್ನು ತಂದೆಯಾದ ದೇವರಾಗಿ, ಮಗನಾದ ದೇವರಾಗಿ,
ಆತ್ಮನಾದ ದೇವರಾಗಿ ಮನುಷ್ಯರ ಮಧ್ಯದಲ್ಲಿ ಕಾರ್ಯ ಮಾಡುವಂಥ ದೇವರಾಗಿ, ಒಬ್ಬನೇ ದೇವರಾಗಿ, ಸರ್ವಶಕ್ತನಾದಂಥ ದೇವರಾಗಿ, ಆಕಾಶ ಭೂಮಿಗಳನ್ನು ಉಂಟು ಮಾಡಿದ ದೇವರಾಗಿ, ಮುಂದಿನ ದಿವಸಗಳಲ್ಲಿ ತನ್ನ ಎರಡನೆಯ ಬರೋಣದಲ್ಲಿ ಮಗನನ್ನು ನ್ಯಾಯ ತೀರ್ವಿಕೆಗೋಸ್ಕರವಾಗಿ ಕಳುಹಿಸಿಕೊಡುವಂಥ ದೇವನಾಗಿ, ಆತ್ಮನ ಮೂಲಕ ತನ್ನ ಜನರನ್ನು ಈಗ ನಡೆಸುವಂಥ ದೇವನಾಗಿ, ಆತ್ಮನ ಮೂಲಕವಾಗಿ ಜನರ ಒಳ್ಳೆಯ ನಡತೆಯುಳ್ಳ ವ್ಯಕ್ತಿಗಳನ್ನಾಗಿ ಮಾಡುವ ದೇವರಾಗಿ, ಆತ್ಮನ ಮೂಲಕವಾಗಿ ಉತ್ತಮವಾದಂಥ ಸಂದೇಶಗಳನ್ನು, ಉತ್ತಮವಾದಂಥ ಸಾಕ್ಷಿಗಳನ್ನು ಹುಟ್ಟಿ ಹಾಕುವಂಥ ದೇವನಾಗಿ ಕಾಣಿಸಿಕೊಳ್ಳುವಂಥ ತ್ರಯೇಕತ್ವದ ದೇವರು ಒಬ್ಬನೇ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವಶ್ಯಕ. ಇದು ಮೂರು ವ್ಯಕ್ತಿಗಳಲ್ಲ, ಮೂರು ನಿಯೋಜಿತವಾದಂಥ ಅಧಿಕಾರಿಗಳಲ್ಲ, ಅಧಿಕಾರ ಅಲ್ಲ, ಬದಲಾಗಿ ತಂದೆ, ಮಗ ಮತ್ತು ಆತ್ಮನು ಸರಿಸಮಾನವಾದಂಥ ಘನತೆಯನ್ನು, ಸರಿಸಮಾನವಾದಂಥ ನಿಯೋಜನೆಯನ್ನು, ಸರಿಸಮಾನವಾದಂಥ ತ್ರಯೇಕತ್ವದ ದೇವರಾಗಿ ತನ್ನ ಕಾರ್ಯಗಳನ್ನು ಮನುಷ್ಯರ ಮಧ್ಯದಲ್ಲಿ ಕಾಲಕ್ಕೆ ನಡೆಸಿಕೊಂಡು ಬರುವಂಥ ದೇವರಾಗಿದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಸೂಕ್ತ ಎಂಬುದಾಗಿ ನಾನು ನೆನೆಸ್ತೇನೆ. ಕಾರಣ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ನಮ್ಮ ಕೂಡ ಹೀಗೆ ಮಾತನಾಡುತ್ತದೆ. ಪ್ರಕಟಣೆಯ ಗ್ರಂಥದಲ್ಲಿ 5ನೇ ಅಧ್ಯಾಯದ 1ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಈ ವಾಕ್ಯವು ತಂದೆಯ ಕುರಿತು ಬರೆಯಲ್ಪಟ್ಟಿದೆ. ಈ ವಾಕ್ಯವು ತಂದೆಯ ನಿಯೋಜನೆಯ ಕುರಿತು ಬರೆಯಲ್ಪಟ್ಟಿದೆ. ಈ ವಾಕ್ಯವು ತಂದೆ ಯಾರು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡುವಂಥ ದೇವರ ವಾಕ್ಯದ ಭಾಗ, ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ತಂದೆಯಾದ ದೇವರು. ತನ್ನ ಅಧಿಕಾರದಲ್ಲಿ ಸುರುಳಿಯನ್ನು ಹಿಡಿದುಕೊಂಡಿದ್ದಾನೆ. ಆ ಸುರುಳಿಯನ್ನು ತಂದೆಯು ಹಿಡಿದುಕೊಂಡಿದ್ದಾನೆ. 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದು ವಾಣಿ, ದೇವರ ಆ ಒಂದು ದೂತನು ಹೀಗೆ ಗಟ್ಟಿಯಾದ ಸ್ವರದಲ್ಲಿ ಆತನು ಹೇಳುತ್ತಾ ಇದ್ದಾನೆ, ಅಳಬೇಡ, ಇಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು, ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೀವು 2ನೇ ವಾಕ್ಯವನ್ನು ನೀವು ನೋಡುವುದಾದರೆ, ಆತನು ಒಬ್ಬ ದೇವದೂತನು ಗಟ್ಟಿಯಾಗಿ ಕೂಗುತ್ತಾ ಇದ್ದಾನೆ. ಈ ದೇವರ ಕೈಯಲ್ಲಿ ಇರುವಂಥ ಈ ಸುರುಳಿಯನ್ನು, 7 ಮುದ್ರೆಗಳು ಹಾಕಲ್ಪಟ್ಟಂಥ ಈ ಸುರುಳಿಯನ್ನು ಬಿಚ್ಚುವುದಕ್ಕೆ ಎಂಥವನು ಯೋಗ್ಯನು? ಯಾವನಿಗೆ ಅಧಿಕಾರವೂ ಇದೆ? ಯಾವನಿಗೆ ಅಧಿಕಾರವು ಕೊಡಲ್ಪಟ್ಟಿದೆ? ಯಾವನಿಗೆ ಅಧಿಕಾರವು ಕೊಡಲ್ಪಟ್ಟಿದೆ ಮಾತ್ರವಲ್ಲದೆ ಆ ಯೋಗ್ಯತೆಯು ಕೊಡಲ್ಪಟ್ಟಿದೆ ಎಂಬುದಾಗಿ ಆತನು ಕೂಗಿ ಕರೆಯುತ್ತಾ ಇದ್ದಾನೆ. ಆಗ ಮತ್ತೊಂದು ವಾಣಿ ಆಗುವಂಥದ್ದನ್ನು ನಾವು ನೋಡ್ತೇವೆ. ಆ ವಾಣಿ ಹೀಗೆ ಬರೆಯಲ್ಪಟ್ಟಿದೆ, ಅಳಬೇಡ, ಇಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಈ ಸುರುಳಿಯನ್ನು, ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಇದು ಮಗನ ಕುರಿತು ಬರೆಯಲ್ಪಟ್ಟಂಥ ವಿಶ್ಲೇಷಣೆ. ತಂದೆ ಸಿಂಹಾಸನದಲ್ಲಿದ್ದಾನೆ, ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಆತನ ಕೈಯಲ್ಲಿ ಒಂದು ಸುರುಳಿ ಇದೆ. ಆ ಸುರುಳಿಯನ್ನು 7 ಮುದ್ರೆಗಳಿಂದ ಮುದ್ರಿತ ಮಾಡಿ ಇಟ್ಟಿದ್ದಾರೆ. ಆ ಸುರುಳಿಯ ಮುದ್ರೆಯನ್ನು ಬಿಚ್ಚುವುದಕ್ಕೆ ಎಂಥವನು ಯೋಗ್ಯನು? ಯಾವನಿಗೆ ಅಧಿಕಾರ ಇದೆ ಎಂಬುದಾಗಿ ದೇವದೂತನು ಕೂಗುತ್ತಾ ಇದ್ದಾನೆ. ಗಟ್ಟಿಯಾದ ಸ್ವರದಲ್ಲಿ ಆತನು ಹೇಳುತ್ತಾ ಇದ್ದಾನೆ. ಅದನ್ನು ಕೇಳಿಸಿಕೊಂಡು ಮತ್ತೊಂದು ವಾಣಿ ಆಗ್ತದೆ, ಅಳಬೇಡ, ಅಳಬೇಡ, ಯೂದ ಕುಲದಿಂದ, ದಾವೀದನ ಅಂಕುರದಿಂದ ಒಂದು ಸಿಂಹವು ಎದ್ದದೆ. ಆ ಸಿಂಹಕ್ಕೆ ಇದರ ಸುರುಳಿಗಳನ್ನು ಮುರಿದು ಬಿಡುವುದಕ್ಕೆ, ಮುದ್ರೆಯನ್ನು ತೆಗೆದು ಹಾಕುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿದೆ ಎಂಬುದಾಗಿ. ಆತನಿಗೆ ಬಿಚ್ಚುವುದಕ್ಕೆ ಸಾಧ್ಯ, ಆತನಿಗೆ ಆ ಯೋಗ್ಯತೆಯು ಕೊಡಲ್ಪಟ್ಟಿದೆ ಎಂಬುದಾಗಿ
ಸತ್ಯವೇದವು ತಿಳಿಸ್ತದೆ. ಇದು ಮಗನ ಕುರಿತು ಬರೆಯಲ್ಪಟ್ಟಂಥ ವಾಕ್ಯ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ಯೆಹೆಜ್ಕೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದಲ್ಲಿ ನೀವು ಕೆಲವು ವಾಕ್ಯಗಳನ್ನು ಓದುವಾಗ ಅಲ್ಲಿ ನಾವು ನೋಡ್ತೇವೆ, ದೇವರ ಆತ್ಮನು ಆ ಜೀವಿಗಳಲ್ಲಿ ಇದ್ದ ಕಾರಣ ಆ ಜೀವಿಗಳಲ್ಲಿ ಎಲ್ಲರೂ ಒಟ್ಟಾಗಿ ಎದ್ದು ಎಲ್ಲರೂ ಒಟ್ಟಾಗಿ ಮುಂದುವರಿದು ಹೋಗುತ್ತಿದ್ದವು, ಬರುತ್ತಿದ್ದವು ಎಂಬುದಾಗಿ. ಅಂದರೆ ಆತ್ಮನ ಕುರಿತು ಬರೆಯಲ್ಪಟ್ಟಂಥ ದೇವರ ವಾಕ್ಯ ಮತ್ತೊಂದು ನಿಯೋಜಿತವಾದಂಥ ಪುಸ್ತಕ ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಬಹಳ ಅರ್ಥಪೂರ್ಣವಾಗಿ ಈ ವಾಕ್ಯಗಳನ್ನು ಓದುತ್ತೇವೆ. ನಿಮಗೋಸ್ಕರವಾಗಿ ಓದುತ್ತೇನೆ, ಕೇಳೋಣ. ಆದಿಕಾಂಡ 1ನೇ ಅಧ್ಯಾಯದ 1ನೇ ವಾಕ್ಯ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಏನೂ ಇರಲಿಲ್ಲ. ಭೂಮಿಯು ಕ್ರಮಬದ್ಧವಾಗಿರಲಿಲ್ಲ. ಭೂಮಿಯು ಆಕಾಶವೂ ಇರಲಿಲ್ಲ. ಆಕಾಶದಲ್ಲಿರುವಂಥ ಯಾವ ಸೂರ್ಯ ಚಂದ್ರರು ಕಾಣಿಸುತ್ತಿರಲಿಲ್ಲ. ಭೂಮಿಯು ಕ್ರಮವಿಲ್ಲದೆ ಇತ್ತು. ಭೂಮಿಯು ಬರಿದಾಗಿತ್ತು. ಭೂಮಿಯು ಕತ್ತಲಾಗಿತ್ತು. ಇವೆಲ್ಲದರ ಮಧ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಪ್ರೀತಿಯುಳ್ಳ ದೈವ ಜನರೇ, ದೇವರ ಆತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ಹೇಳುವಾಗ ಎಂತಹ ದೇವರ ಆತ್ಮನ ಚಲನೆ ಆ ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ನೀವು ನೋಡುವಂಥದ್ದು ಬಹಳ ಅವಶ್ಯಕ. ಇದು ದೇವರ ಆತ್ಮನ ಕುರಿತು ದೇವರ ವಾಕ್ಯವು ಬರೆಯಲ್ಪಟ್ಟಂಥ ಕಾರ್ಯ. ಮುಂದುವರಿದು ನಾವು ನೋಡ್ತೇವೆ ಪ್ರಿಯರೇ, ಯೋಹಾನನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, ಇದು ಯೇಸು ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಂಥ ದೇವರ ವಾಕ್ಯ. ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಅದೇ. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಅಂದರೆ ಜಲಸಮೂಹಗಳ ಮೇಲೆ ದೇವರ ಆತ್ಮನು ಚಲಿಸುತ್ತಾ ಇದ್ದನು. ಭೂಮಿ ಇರಲಿಲ್ಲ, ಚಂದ್ರ ನಕ್ಷತ್ರಗಳಿರಲಿಲ್ಲ. ಭೂಮಿಯು ಕ್ರಮವಿಲ್ಲದ ಇತ್ತು, ಬರಿದಾಗಿತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ಏನೂ ಇರಲಿಲ್ಲ, ಬೆಳಕೇ ಇರಲಿಲ್ಲ. ಆ ಸಮಯದಲ್ಲಿ ಜಲಸಮೂಹಗಳ ಮೇಲೆ ದೇವರ ಆತ್ಮನು ಚಲಿಸುತ್ತಾ ಇದ್ದನೆಂಬುದಾಗಿ ವಾಕ್ಯ ಲಿಖಿತ ಮಾಡಿಯದೆ. ಅದು ಆತ್ಮನ ಕುರಿತು ಬರೆಯಲ್ಪಟ್ಟಂಥ ವಾಕ್ಯ. ಇಲ್ಲಿ ನೋಡ್ತೇವೆ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಆತನಿಂದಲೇ ಸಮಸ್ತವೂ ಉಂಟಾಯಿತು. ಅಂದರೆ ಮಗನಿಂದಲೇ ಸಮಸ್ತವೂ ಉಂಟಾಯಿತು. ಉಂಟಾಗಿರುವಂಥ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯಾವ್ಯಾವುದು ಉಂಟಾಯಿತೋ ಆ ಎಲ್ಲವೂ ಕೂಡ ಕ್ರಿಸ್ತ ಯೇಸುವಿನೊಟ್ಟಿಗೆಯೇ ಉಂಟಾಯಿತು. ಕ್ರಿಸ್ತ ಯೇಸುವಿನಿಂದಲೇ ಉಂಟಾಯಿತು. ಆತನೊಂದಿಗೆಯೇ ಉಂಟಾಯಿತೇ ಹೊರತು ಆತನಿಲ್ಲದೆ ಯಾವುದು ಕೂಡ ಉಂಟಾಗಲಿಲ್ಲ. ಮತ್ತು ವಾಕ್ಯ ಮುಂದುವರೆದು ಹೇಳುತ್ತದೆ, ಆತನು ಲೋಕಕ್ಕೆ ಬೆಳಕಾಗಿದ್ದನು. ಆ ಬೆಳಕು ಎಲ್ಲರನ್ನ ಬೆಳಕಿನ ಕಡೆಗೆ ನಡೆಸುವಂಥದ್ದಾಗಿತ್ತು. ಆ ಬೆಳಕೆ ಯೇಸು ಕ್ರಿಸ್ತನು ಎಂಬುದಾಗಿ. ಪ್ರೀತಿಯುಳ್ಳ ದೇವ ಜನರೇ, ತಂದೆಯು ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ತಂದೆಯು ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಆತನ ಕೈಯಲ್ಲಿ ಸುರುಳಿ ಅದೆ. ಆತನ ಬಲಗಡೆಯಲ್ಲಿ ಮಗನಾದ ಕ್ರಿಸ್ತನು ಕುಳಿತಿದ್ದಾನೆ. ಸುರುಳಿಯನ್ನು ಮುದ್ರೆಯನ್ನು ಬಿಡಿಸುವುದಕ್ಕೂ ಬಿಚ್ಚುವುದಕ್ಕೂ ಶಕ್ತನಾಗಿರುವಂಥ ಯೂದದ ಅಂಕುರನು ಕ್ರಿಸ್ತ ಯೇಸು. ಸಿಂಹವು ದಾವೀದನ ವಂಶದವನೂ ಆಗಿದ್ದಾನೆ. ವಾಕ್ಯವು ಹೇಳುವ ಪ್ರಕಾರ ಆತನಿಲ್ಲದೆ ಒಂದೂ ಕೂಡ ಇಹಲೋಕದಲ್ಲಿ ಉಂಟಾಗಲಿಲ್ಲ. ಸಮಸ್ತವೂ ಆತನಿಂದಲೇ ಉಂಟಾಯಿತು.
ವಾಕ್ಯದ ಮುಂದುವರಿದ ಭಾಗ, ಜಲಸಮೂಹಗಳ ಮೇಲೆ ದೇವರಾತ್ಮನು ಚಲಿಸುತ್ತಾ ಇದ್ದನು. ಅಂದರೆ ತಂದೆ, ಮಗ ಮತ್ತು ಆತ್ಮ. ಆತ್ಮನು ಮೂರು ಗ್ರಹಿಕೆಗೆ ಮೀರದ ಶಕ್ತಿಗಳಾಗಿ ತಮ್ಮ ಕಾರ್ಯಗಳನ್ನು ಮನುಷ್ಯ ಜನಾಂಗದ ಮಧ್ಯದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ನಡೆಸುತ್ತಾ ಬಂದದನ್ನು ನಾವಿಲ್ಲಿ ಸ್ಮರಿಸಬಹುದು. ಯೆಹೋವನಾದ ದೇವರು ತಾನು ಆರಿಸಿಕೊಂಡಂಥ ಜನಾಂಗವನ್ನು ತನ್ನ ಪ್ರವಾದಿಗಳ ಮೂಲಕವಾಗಿ ನಡೆಸುವಾಗ, ಪ್ರವಾದಿಗಳ ಮೂಲಕವಾಗಿ ಅನೇಕ ಕಟ್ಟಳೆಗಳನ್ನು ನೀಡುವಾಗ, ಅವರ ಜೀವಿತ ಹೇಗೆ ರೂಪಿಸಲ್ಪಡಬೇಕೆಂಬುದಾಗಿ ಪ್ರಬೋಧಿಸುವಾಗ ಆತನು ಅನೇಕ ಪ್ರವಾದಿಗಳನ್ನು ಆರಿಸಿಕೊಂಡನು. ಅವರ ಮೂಲಕವಾಗಿ ಜನರನ್ನು ನಿಭಾಯಿಸುತ್ತಾ, ಜನರನ್ನು ರಕ್ಷಿಸುತ್ತಾ, ಜನರನ್ನು ತಮ್ಮ ಜೀವಿತಗಳಲ್ಲಿ ನಡೆಸುತ್ತಾ ಬಂದನು. ಯೆಶಾಯನು ತಿಳಿಸುವ ಹಾಗೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರ ಆತ್ಮವೂ ನನ್ನ ಮೇಲೆ ಇತ್ತು, ಅಂದರೆ ಯೇಸು ಕ್ರಿಸ್ತನ ಮೇಲೆ ಇತ್ತು ಎಂಬುದಾಗಿ ಆತನು ಪ್ರಕಟಿಸುತ್ತಾನೆ. ಯೇಸು ಕ್ರಿಸ್ತನ ಮೇಲೆ ದೇವರ ಆತ್ಮನು ಇದ್ದ ಕಾರಣ ಯೇಸು ಕ್ರಿಸ್ತನ ಮೂಲಕವಾಗಿ ಶುಭ ವರ್ತಮಾನವನ್ನು ಪ್ರಕಟ ಮಾಡುವುದಕ್ಕೂ, ಶುಭ ವರ್ಷವನ್ನು ತಿಳಿಸುವುದಕ್ಕೂ, ಶುಭವನ್ನು ಕೋರುವುದಕ್ಕೂ, ಶುಭವನ್ನು ಪ್ರಕಟಿಸುವುದಕ್ಕೂ, ಬಡವರನ್ನು ಬಿಡಿಸುವುದಕ್ಕೂ, ಬಂದಿಗಳನ್ನು ಸೆರೆಮನೆಗಳಿಂದ ಬಿಡಿಸುವುದಕ್ಕೂ, ಮನುಷ್ಯರನ್ನು ಪಾಪದಿಂದ ಬಿಡಿಸುವುದಕ್ಕೂ, ಮನುಷ್ಯನನ್ನು ನಿತ್ಯ ಜೀವದ ವಾಗ್ದಾನಕ್ಕೆ ಸೇರಿಸುವುದಕ್ಕೂ ಆತನು ನಿಯೋಜಿಸಲ್ಪಟ್ಟನು. ಆ ನಿಯೋಜನೆಯಲ್ಲಿ ದೇವರ ಆತ್ಮನು ಆತನ ಸಂಗಡ ಇದ್ದನು ಎಂಬುದಾಗಿ ದೇವರ ವಾಕ್ಯವು ತಿಳಿಸ್ತದೆ. ಹೀಗಾಗಿ ಪ್ರಿಯರೇ, ತಂದೆ, ಮಗ ಮತ್ತು ಆತ್ಮನು ಒಬ್ಬನೇ ದೇವರಾಗಿ ತನ್ನ ಮಕ್ಕಳ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾ ತ್ರಯೇಕತ್ವದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಕಾರ್ಯಗಳನ್ನು ಮನುಷ್ಯರಿಗೆ ಮಾಡುತ್ತಾ, ಮನುಷ್ಯರ ಒಲತಿಗಾಗಿ ಮನುಷ್ಯನು ತಾನು ಸೃಷ್ಟಿ ಮಾಡಲ್ಪಟ್ಟಂಥ ಮನುಷ್ಯನು ನನ್ನನ್ನು ಬಿಟ್ಟು ಹೋಗಬಾರದು ಎನ್ನುವಂಥ ನಿಯೋಜನೆಯಲ್ಲಿ, ಅವನನ್ನು ಪುನಃ ಸೇರಿಸಿಕೊಳ್ಳಬೇಕೆನ್ನುವಂಥ ನಿಯೋಜನೆಯಲ್ಲಿ ಕ್ರಿಸ್ತನನ್ನೇ ಶಿಲುಬೆಗೆ ಮರಣಕ್ಕೆ ಒಪ್ಪಿಸಿಕೊಟ್ಟು ಆತನು ಪರಿಶುದ್ಧವಾದಂಥ ರಕ್ತವನ್ನು ಸುರಿಸುವುದರ ಮೂಲಕ ತಾನು ಸಂಧಾನ ಮಾಡಿಕೊಂಡು ಪಾಪದ ಕೊಂಡಿಯನ್ನು ಮುರಿದು ಮರಣದ ಪಾರ್ಶ್ವವನ್ನು ಕಿತ್ತು ಹಾಕಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ಅದಾದ ಮೇಲೆ ಆ ತಂದೆಯ ಚಿತ್ತವನ್ನು ನೆರವೇರಿಸಿ 3ನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಪರಲೋಕಕ್ಕೆ ಒಯ್ಯಲ್ಪಡುವ ಮುನ್ನ ಆತನು ತನ್ನ ಶಿಷ್ಯರಿಗೆ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ಹೀಗೆ ಆಜ್ಞಾಪಿಸುತ್ತಾನೆ, ನನ್ನ ತಂದೆಯು ನಿಮಗೆ ಪರಲೋಕದಿಂದ ಒಂದು ಅಧಿಕಾರವನ್ನು ಕಳುಹಿಸಿಕೊಡುವುದಕ್ಕಿದ್ದಾನೆ. ಒಂದು ಅಧಿಕಾರವನ್ನು ಕಳುಹಿಸಿಕೊಡುವುದಕ್ಕಿದ್ದಾನೆ. ನೀವು ಅದನ್ನು ಪಡೆಯುವುದಕ್ಕೆ ಮುಂಚಿತವಾಗಿ ನೀವು ಇಹಲೋಕವನ್ನು ಬಿಟ್ಟು, ನೀವು ಇಹ ಸ್ಥಳವನ್ನು ಬಿಟ್ಟು, ಈ ಪಟ್ಟಣವನ್ನು ಬಿಟ್ಟು ನೀವು ಹೋಗಕೂಡದು. ನೀವು ಈ ಪಟ್ಟಣದಲ್ಲಿಯೇ ಕಾದುಕೊಂಡಿರಿ. ನನ್ನ ತಂದೆಯು ನನ್ನ ಹೆಸರಿನಲ್ಲಿ ನಿಮಗೆ ಪರಲೋಕದಿಂದ ಒಂದು ಅಧಿಕಾರವನ್ನು ಆತನು ಕೊಡುವುದಕ್ಕೆ ಕಳುಹಿಸುವುದಕ್ಕಿದ್ದಾನೆ, ನೀವು ಪಡೆದುಕೊಳ್ಳಿರಿ ಎಂಬುದಾಗಿ ಆತನು ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ನಿಮಗೆ ಆ ಒಂದು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ ಒಂದು ವಾಕ್ಯವನ್ನು ನಿಮಗೆ ಇಲ್ಲಿ ಕೊಡುವುದಕ್ಕೆ ಇಷ್ಟಪಡುತ್ತೇನೆ. ದೇವರ ವಾಕ್ಯದ ಭಾಗ ಹೀಗೆ ನಮ್ಮ ಕೂಡ ಮಾತನಾಡುತ್ತದೆ. ಆತನು ಹೇಳುತ್ತಾನೆ, ಯೇಸು ಸ್ವಾಮಿಯು ಅವರ ಕೂಡ ಮಾತನಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟನು. ಅದಕ್ಕೆ ಮುಂಚಿತವಾಗಿ ನಾವು ನೋಡ್ತೇವೆ, ದೇವರ ವಾಕ್ಯದ ಭಾಗ, ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಆತನು ಬಹಳ ಉತ್ತಮವಾಗಿ ದೇವರ ವಾಕ್ಯದಲ್ಲಿ ನಾವು ನಂಬುವ ಕಾರಣ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವುದರ ಮೂಲಕ ಆತನು ಸುವಾರ್ತೆಯನ್ನು ಬಲಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ವಾಕ್ಯದ ನಿಯೋಜಿತವಾದಂಥ ಭಾಗ, ಆತನು
ನಮಗೆ ತಿಳಿಸಿಕೊಡುತ್ತಾ ಇದ್ದಾನೆ. ಆತನು ಹೇಳುವಂಥ ಅನೇಕ ಸಂಗತಿಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ, ಅನುಭವ ಮಾಡುತ್ತಾ ಬಂದಿದ್ದೇವೆ. ಆದ ಕಾರಣ ಆತನು ಜೀವಿತನಾಗಿ ಎದ್ದು ಬಂದದ್ದು, ಅನೇಕ ಜನರಿಗೆ ಕಾಣಿಸಿಕೊಂಡದ್ದು ಆ ನಂಬಿಕೆಯನ್ನು ಉಂಟು ಮಾಡುವುದಕ್ಕೋಸ್ಕರ. ಹೀಗಾಗಿ ಪ್ರಿಯರೇ, ದೇವರ ವಾಕ್ಯವು ಬಹಳ ಉತ್ತಮವಾಗಿ ನಮ್ಮ ಕೂಡ ಮಾತನಾಡುತ್ತದೆ. ಮಾತನಾಡುವಂಥ ದೇವರ ವಾಕ್ಯ ನಾವು ಎಷ್ಟರ ಮಟ್ಟಿಗೆ ಕೇಳಿಸಿಕೊಳ್ಳುತ್ತೇವೆ ಎನ್ನುವಂಥದ್ದು ಬಹಳ ಅವಶ್ಯಕ. ಆತನು ಹೀಗೆ ತನ್ನ ವಾಕ್ಯದಲ್ಲಿ ಬಹಳ ಅರ್ಥಗರ್ಭಿತವಾಗಿ ಲೂಕನ ಸುವಾರ್ತೆಯಲ್ಲಿ ನಾವು 24ನೇ ಅಧ್ಯಾಯದ 49ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಅಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತಾನೆ. ದೇವರು ಮೇಲನ ಲೋಕದಿಂದ ನಮಗೆ ಶಕ್ತಿಯನ್ನು ಹೊದ್ದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡರು ಎಂದು ಹೇಳಿದನು. ದೇವರು ನಿಮಗೆ ಪರಲೋಕದಿಂದ ಆ ಶಕ್ತಿಯನ್ನು ಹೊದಿಸುವ ತನಕ ನೀವು ಈ ಪಟ್ಟಣದಲ್ಲಿ ಇದ್ದು ಕಾದುಕೊಂಡಿರಿ ಎಂಬುದಾಗಿ ಕ್ರಿಸ್ತನು ತನ್ನ ಶಿಷ್ಯರಿಗೆ ನುಡಿದುದನ್ನು ಲೂಕನು ಚಿತ್ರಿಸ್ತಾನೆ 24ನೇ ಅಧ್ಯಾಯದ 49ನೇ ವಾಕ್ಯದಲ್ಲಿ. ಅಂದರೆ ಇಲ್ಲಿ ದೇವರ ಆತ್ಮನ ಕಾರ್ಯ ಪ್ರಾರಂಭವಾದದ್ದು ಯೇಸು ಕ್ರಿಸ್ತನು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಇಹಲೋಕದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಪುನರುತ್ಥಿತನಾಗಿ ಆತನು ಆಕಾಶಕ್ಕೆ ಒಯ್ಯಲ್ಪಟ್ಟ ಮೇಲೆ ದೇವರ ಆತ್ಮನು ನಮಗೆ ಕಳುಹಿಸಲ್ಪಟ್ಟನು ಎಂಬುದಾಗಿ. ಯಾವ ಆತ್ಮನು ಕ್ರಿಸ್ತನೊಂದಿಗೆ ಇದ್ದನೋ ಆ ಆತ್ಮನು ಮತ್ತೆ ಯೇಸು ಕ್ರಿಸ್ತನೊಟ್ಟಿಗೆ ಪರಲೋಕಕ್ಕೆ ಒಯ್ಯಲ್ಪಟ್ಟು ಮತ್ತೆ ದೇವರು ಆ ಆತ್ಮನನ್ನು ನಮಗೆ ಸಹಾಯಕನಾಗಿ ಕಳುಹಿಸಿ ಕೊಡಲ್ಪಟ್ಟನು. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ದೇವರು ಪರಲೋಕದಿಂದ ಶಕ್ತಿಯನ್ನು ನಿಮಗೆ ಒದಗಿಸುವ ತನಕ ನೀವು ಈ ಪಟ್ಟಣದಲ್ಲಿಯೇ ಕಾದುಕೊಂಡಿರ್ರಿ ಎಂಬುದಾಗಿ. ಪ್ರೀತಿಯುಳ್ಳ ದೈವ ಜನರೇ, ದೇವರ ವಾಕ್ಯ ನಮ್ಮ ಕೂಡ ತಂದೆಯ ಕುರಿತು, ಮಗನಾದ ಯೇಸು ಕ್ರಿಸ್ತನ ಕುರಿತು ಮತ್ತು ಸತ್ಯದ ಆತ್ಮನ ಕುರಿತು ಬರೆಯಲ್ಪಟ್ಟಿದೆ. ಇನ್ನು ಆತ್ಮನ ಕುರಿತು ನಾವು ನೋಡುವಾಗ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 5ನೇ ಭಾಗ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬನು ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯನಾಗಲಾರನು. ಇಲ್ಲಿ ಮತ್ತೆ ನಾವು ಸ್ಪಷ್ಟಪಡಿಸುವಂಥ ದೇವರ ವಾಕ್ಯ, ನೀನು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ನೀರಿನಲ್ಲಿ ಮುಳುಗಿದ ಮಾತ್ರ ಸಾಲದು, ನೀನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಾಗ ನೀರಿನಿಂದಲೂ ಆತ್ಮನಿಂದಲೂ ನೀನು ಹುಟ್ಟಬೇಕು. ಆತ್ಮನಿಂದ ನೀನು ನವೀಕರಿಸಿಕೊಳ್ಳದೆ ಹೋದರೆ, ಆತ್ಮನಿಂದ ನೀನು ನವೀಕರಣ ಹೊಂದದೆ ಹೋದರೆ, ಆತ್ಮನಿಂದ ನೀನು ನವೀಕರಿತವಾದಂಥ ಜೀವಿತವನ್ನು ಪಡೆಯದೆ ಹೋದರೆ, ಆತ್ಮನಿಂದ ನೀನು ನವೀಕರಿಸಲ್ಪಟ್ಟಂಥ ಜೀವಿತವು ನಿನ್ನಲ್ಲಿಲ್ಲದೆ ಹೋದರೆ ಯಾವ ಪ್ರಯೋಜನವೂ ನಿನ್ನ ದೀಕ್ಷಾ ಸ್ನಾನದಿಂದ ಇಲ್ಲ. ಹಾಗಾಗಿ ಒಬ್ಬನು ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗಲಾರನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾಗಿ ಈ ದೇವರ ಆತ್ಮನ ಕುರಿತು ಅವಲೋಕಿಸಿ ನೋಡುವಾಗ 14ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕಳುಹಿಸಿ ಕೊಡುವೆನು. ನಾನು ತಂದೆಯನ್ನು ಕೇಳಿಕೊಳ್ಳದ ಹೊರತು ಆ ಸಹಾಯಕನು ನಿಮಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ತಂದೆ ತನ್ನ ಕಾರ್ಯವನ್ನು ಮಾಡಿ ಮಗನನ್ನು ಕಳುಹಿಸಿಕೊಟ್ಟ ಮೇಲೆ ಮಗನ ಜೊತೆಯಲ್ಲಿ ತಂದೆಯು ಕಾರ್ಯ ಮಾಡಿ ಮಗನನ್ನು ತನ್ನ ಕಡೆಗೆ ಒಯ್ಯಲ್ಪಟ್ಟು ಆತನನ್ನು ಬಲಾಸನದಲ್ಲಿ ಕುಳ್ಳಿರಿಸಿ ತಂದೆ ಮಗ ಇಬ್ಬರೂ ಸೇರಿಕೊಂಡು ಆತ್ಮನ ಜೊತೆಯಲ್ಲಿ ಕಾರ್ಯ ಮಾಡುತ್ತಾ ಈ ಹೊತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂಬುದಾಗಿ ಸತ್ಯವೇದವು ತಿಳಿಸ್ತದೆ. ಹೀಗಾಗಿ 14ನೇ ಅಧ್ಯಾಯದ ಯೋಹಾನನ ಸುವಾರ್ತೆ 23ನೇ ವಾಕ್ಯಕ್ಕೆ ನೀವು ಬರುವುದಾದರೆ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವರು, ಆತನನ್ನು ನನ್ನ ತಂದೆಯೂ ಪ್ರೀತಿಸುವನು ಮತ್ತು ನಾವಿಬ್ಬರೂ ಆತನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಎಂತಹ ಶ್ರೇಷ್ಠವಾದಂಥ ದೇವರ ವಾಕ್ಯ ಪ್ರಿಯರೇ. ದೇವರು ವಾಗ್ದಾನ ಮಾಡುತ್ತಾ ಇದ್ದಾನೆ, ಕ್ರಿಸ್ತನು ವಾಗ್ದಾನ ಮಾಡುತ್ತಾ ಇದ್ದಾನೆ. ಆತನು ಹೀಗೆ ಹೇಳುತ್ತಾ ಇದ್ದಾನೆ, ಯಾರ್ಯಾದರೂ ನನ್ನನ್ನು ಪ್ರೀತಿಸುವುದಾದರೆ
ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವುದಾದರೆ ನನ್ನ ತಂದೆಯೂ ಅವನನ್ನು ಪ್ರೀತಿಸುವನು ಮತ್ತು ನಾನು ಮತ್ತು ನನ್ನ ತಂದೆಯು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ತಂದೆ, ಮಗ, ಆತ್ಮ ಬೇರೆ ಬೇರೆ ಅಲ್ಲ, ಬೇರೆ ಬೇರೆ ವ್ಯಕ್ತಿಗಳಲ್ಲ, ಬೇರೆ ಬೇರೆ ಶಕ್ತಿಗಳಲ್ಲ. ಕಾರ್ಯಗತವಾಗಿ ಮಾನವನ ಸಂಗಡ ತನ್ನ ನಿಯೋಜಿತವಾದಂಥ ಕೃಪೆಯನ್ನು, ತನ್ನ ನಿಯೋಜಿತವಾದಂಥ ಶಕ್ತಿಯನ್ನು, ತನ್ನ ನಿಯೋಜಿತವಾದಂಥ ಅಧಿಕಾರವನ್ನು, ತನ್ನ ನಿಯೋಜಿತವಾದಂಥ ಸಂಕಲ್ಪಗಳನ್ನು ನಮಗೆ ಪ್ರಬೋಧಿಸಿ ತಿಳಿ ಹೇಳಿ ತಂದೆಯೊಡನೆ ಸಂಧಾನ ಮಾಡಿಕೊಳ್ಳುವಂಥ ಅನೇಕ ಸ್ಥಿತಿಗತಿಗಳನ್ನು ಒದಗಿಸಿಕೊಟ್ಟು ನಮ್ಮನ್ನು ನೀತಿವಂತಿಕೆಯಲ್ಲಿ ನಡೆಸುವಂಥದ್ದು ಆತ್ಮನು ಎಂಬುದಾಗಿ ಈ ಮೂಲಕ ತಿಳಿದುಕೊಳ್ಳಬಹುದು. ಹೀಗಾಗಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ಹೇಳಿದ್ದು, ಯಾರು ನನ್ನ ಮಾತನ್ನು ನಂಬುತ್ತಾರೋ, ನನ್ನ ಮಾತನ್ನು ನಂಬುವವನು ನಾನು ಹೇಳುವಂಥ ಕಾರ್ಯಗಳನ್ನು ಕೈಗೆತ್ತಿಕೊಂಡು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ, ನನ್ನ ಮಾತನ್ನು ಕೇಳುವಾಗ ನನ್ನ ತಂದೆಯೂ ಅವನನ್ನು ಪ್ರೀತಿಸುವನು. ನನ್ನ ತಂದೆಯು ಪ್ರೀತಿಸಿದ ಮೇಲೆ ನಾನು ನನ್ನ ತಂದೆಯು ಒಟ್ಟುಗೂಡಿ ಅವನ ಸಂಗಡ ಬಿಡಾರವನ್ನು ಮಾಡಿಕೊಳ್ಳುವೆವು. ಈ ದಿವಸದಲ್ಲಿ ನಾನು ಕ್ರಿಸ್ತನನ್ನು ಪ್ರೀತಿಸ್ತೇನೆ, ಕ್ರಿಸ್ತನ ವಾಕ್ಯಗಳಿಗೆ ವಿಧೇಯನಾಗಿದ್ದೇನೆ, ಕ್ರಿಸ್ತನು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಹೇಳುವುದಾದರೆ ತಂದೆಯೂ ಮತ್ತು ದೇವರ ಆತ್ಮನೂ ಕೂಡ ನನ್ನ ಸಂಗಡ ಇದ್ದಾನೆ ಎನ್ನುವಂಥದ್ದೇ ಅರ್ಥ. ಹಾಗಾಗಿ ಪ್ರಿಯರೇ, ಎಫೆಸದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನು ನಿಮ್ಮ ಮುಂದಿಟ್ಟು ಈ ದಿವಸದ ಪ್ರಸ್ತಾವನೆಯನ್ನು ಈ ವಿಷಯದಲ್ಲಿ ಮುಗಿಸ್ತೇನೆ. 12ನೇ ವಾಕ್ಯ ಹೀಗೆ ಹೇಳ್ತದೆ, ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಡೆಸಿ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆತನು ಆದಿಯಲ್ಲಿಯೇ ಆರಿಸಿಕೊಂಡನು. ನಾನೀಗ ನಿನ್ನೆ ಮೊನ್ನೆ ಅಲ್ಲ, ನನ್ನನ್ನು ದೇವರು ಆದಿಯಲ್ಲಿಯೇ ಆರಿಸಿಕೊಂಡಿದ್ದಾನೆ. ಆದರೆ ನಾನು ಆತನೆಯ ಸಂಕಲ್ಪಕ್ಕಿಂತ ದೂರ ಸರಿದು ಹೋಗಿದ್ದೇನೆ. ಆತನಿಂದ ದೂರ ಹೋಗಿ ಹೋಗಿ ನನ್ನ ಪಾಪದ ಕೊಂಡದಲ್ಲಿ ಬಿದ್ದಂಥ ವ್ಯಕ್ತಿಯಾಗಿ ಕಾಣಿಸಲ್ಪಡುತ್ತಾ ಇದ್ದೇನೆ. ಈ ಹೊತ್ತು ಎಚ್ಚೆತ್ತುಕೊಂಡು ಆತನ ಕರೆಗೆ ಹೋಗುಟ್ಟು ನನ್ನನ್ನು ನಾನು ರೂಪಿಸಿಕೊಳ್ಳಬೇಕಾದದ್ದು ಅವಶ್ಯಕ. ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆತನು ಆರಿಸಿ ತೆಗೆದುಕೊಂಡಿದ್ದಾನೆ, ಆದಿಯಲ್ಲಿಯೇ ಆರಿಸಿಕೊಂಡನು. 13ನೇ ವಾಕ್ಯ ಹೇಳ್ತದೆ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯದ ವಾಕ್ಯವು ಕೇಳಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ರಕ್ಷಣೆಯ ವಿಷಯವಾದ ಸತ್ಯದ ಸುವಾರ್ತೆಯ ವಾಕ್ಯವನ್ನು ಕೇಳಿ ನಂಬಿದವರಾದ ನಾವು ಸಹ ವಾಗ್ದಾನ ಮಾಡಲ್ಪಟ್ಟಂಥ ಪವಿತ್ರಾತ್ಮನ ಮುದ್ರೆಯನ್ನು ನಾವು ಹೊಂದಿದ್ದೇವೆ. ಈ ಹೊತ್ತು ನಾನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಕ್ರಿಸ್ತನ ವಾಕ್ಯಗಳಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಕ್ರಿಸ್ತನ ವಾಕ್ಯಗಳನ್ನು ಹೊತ್ತುಕೊಂಡು ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ನಾನು ಹೇಳಿಕೊಳ್ಳುವುದಾದರೆ ನಾನು ಪವಿತ್ರಾತ್ಮನ ಮೂಲಕವಾಗಿಯೂ ಮುದ್ರೆಯನ್ನು ಹೊಂದಿರಬೇಕಾದದ್ದು ಅವಶ್ಯಕ. ಇನ್ನು 3ನೇದಾಗಿ 14ನೇ ವಾಕ್ಯ, ದೇವರು ಸಂಪಾದಿಸಿಕೊಂಡಿದ್ದ ಜನರಿಗೆ ವಿಮೋಚನೆಯುಂಟೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ತರುವಂಥದ್ದು ಆಗಿಯದೆ. ಈ ಹೊತ್ತು ನಾನು ಪಾಪದಿಂದ ಬಿಡುಗಡೆಯನ್ನು ಹೊಂದಿದ್ದೇನೆ, ವಿಮೋಚನೆಯನ್ನು ಹೊಂದಿದ್ದೇನೆ. ತಂದೆಯೊಂದಿಗೆ ನಾನು ನನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದೇನೆ. ತಂದೆಯೊಂದಿಗೆ ನನ್ನ ಜೀವಿತದ ಒಡನಾಡಿಯಲ್ಲಿ ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ಏನಾದರೂ ಹೇಳಿಕೊಳ್ಳುವುದಾದರೆ, ದೇವರು ಸಂಪಾದಿಸಿಕೊಂಡಿದ್ದ ಜನರಿಗೆ ವಿಮೋಚನೆ ಉಂಟೆಂಬುದಕ್ಕೆ ಪವಿತ್ರಾತ್ಮನು ತನ್ನ ಬಾಧ್ಯತೆಗೆ ಸಂಚಾಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಪ್ರಖ್ಯಾತಿಯನ್ನು ತರುವಂಥದ್ದು ಆಗಿಯದೆ. ಈ ಹೊತ್ತು ನಾನು ವಿಮೋಚನೆಯನ್ನು ಹೊಂದಿದ್ದೇನೆ, ಪಾಪದಿಂದ ಬಿಡುಗಡೆಯನ್ನು ಹೊಂದಿದ್ದೇನೆ ಎಂಬುದಾಗಿ ಹೇಳುವುದಾದರೆ ನಾನು ದೇವರನ್ನು ಪ್ರಖ್ಯಾತಿಗೆ ತರಬೇಕಾದದ್ದು ಅವಶ್ಯಕ. ತಂದೆಯಾದ ದೇವರು, ಮಗನಾದ ದೇವರು, ಆತ್ಮನಾದ ದೇವರು ನಮ್ಮ ಸಂಗಡ ಇದ್ದು ನಾವು ವಿಮೋಚನೆಯನ್ನು ಹೊಂದಿದ್ದೇವೆ ಎಂಬುದಾಗಿ ಪ್ರಕಟ ಮಾಡುವಾಗ ದೇವರನ್ನು ಪ್ರಖ್ಯಾತಿಗೆ ತರುವಂಥದ್ದು ನಮ್ಮ ಆದ್ಯ ಕರ್ತವ್ಯವೂ ಕೂಡ ಆಗಿದೆ ಎಂಬುದಾಗಿ ನಾನು ಅರ್ಥೈಸಿಕೊಳ್ಳಬೇಕು. ಹೀಗಾಗಿ ಪ್ರಿಯರೇ, ತ್ರಯೇಕತ್ವದ ದೇವರು ನನ್ನ ತಂದೆಯಾಗಿಯೂ, ಮಗನಾದ ದೇವರಾಗಿಯೂ,
ಆತ್ಮನ ಮುದ್ರಿತ ದೇವರಾಗಿಯೂ ನಮ್ಮ ಬಳಿಗಿದ್ದಾನೆ, ನಮ್ಮ ಜೊತೆಯಲ್ಲಿದ್ದಾನೆ. ನಮ್ಮ ಜೊತೆಯಲ್ಲಿ ಆತನು ಸದಾಕಾಲ ನಮ್ಮನ್ನು ಸತ್ಯಕ್ಕೆ ನಡೆಸುವಾತನು, ಮಾತ್ರವಲ್ಲ ನೀತಿ ಮಾರ್ಗದಲ್ಲಿ ನಮ್ಮನ್ನು ಪ್ರಬೋಧಿಸುವಾತನು, ಬೋಧಿಸುವಾತನು ಆಗಿದ್ದಾನೆ ಎಂಬುದಾಗಿ ನಂಬಿಕೆ ಇಟ್ಟು ಆತನನ್ನು ಇಹಲೋಕದಲ್ಲಿ ನಮ್ಮ ನಡವಳಿಕೆಯ ಮೂಲಕ, ನಮ್ಮ ತಿಳುವಳಿಕೆಯ ಮೂಲಕ, ನಮ್ಮ ಕೊಡಲ್ಪಟ್ಟಂಥ ಜ್ಞಾನದ ಮೂಲಕ, ಕೊಡಲ್ಪಟ್ಟಂಥ ನಮ್ಮ ತಲಾಂತುಗಳ ಮೂಲಕ ದೇವರನ್ನು ಪ್ರಖ್ಯಾತಿಗೊಳಿಸೋಣ, ದೇವರನ್ನು ಮಹಿಮೆ ಪಡಿಸೋಣ ಈಗಾಗಲೇ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ತ್ರಯೇಕತ್ವನಾದಂಥ ದೇವರ ಕುರಿತು ಆಲೋಚನೆ ಮಾಡುವುದಕ್ಕೆ ಕೊಟ್ಟಂಥ ಸದಾವಕಾಶಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಬಾಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ನಿನ್ನ ಬಾಯದಲ್ಲಿ ಜ್ಞಾನವನ್ನು ಪಡೆದುಕೊಂಡು ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನಾದ ದೇವರ ಕುರಿತು ಆಲೋಚನೆ ಮಾಡುತ್ತಾ ಆ ನಿನ್ನನ್ನು ಪ್ರಖ್ಯಾತಿಗೆ ತರುವಂಥ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ನಿನಗೆ ಮಹಿಮೆ ತರುವಂಥ ನೀತಿಯುಳ್ಳ ಮಕ್ಕಳಾಗಿ ಜೀವಿಸುವ ಹಾಗೆ ಈ ಮಾಧ್ಯಮದ ಮೂಲಕ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಪ್ಪ. ನಿನಗೆ ಆಶೀರ್ವದಿಸಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಅದ್ಭುತ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ನಡೆಯಲ್ಪಡುತ್ತಿರುವುದಕ್ಕಾಗಿ ಸ್ತೋತ್ರ. ನಡೆಸುವಂಥ ದೇವರೇ ಸ್ತೋತ್ರ ಸಲ್ಲಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಸ್ವಾಮಿ. ಆಮೇನ್.